ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಶ್ರೀ ಜ್ಞಾನೇಶ್ವರ ಶಿಕ್ಷಣ ಸಂಸ್ಥೆ ನಾಗ್ನೂರು. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ನಾವು ಮಾಡ್ತಕ್ಕಂಥ ಹೊಸ ಹೊಸ ವಿಡಿಯೋಗಳು ತಮಗೆ ಬೇಗನೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ ನಾವು ಯು ಜಿ ಸಿ ನೆಟ್ ಮತ್ತು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕ್ವಶನ್ ಟೈಪ್ಸ್ ಅನ್ನು ನೋಡೋಣ. ಅಥವಾ ಇದು ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂತಹ ವಿಡಿಯೋ ಇದಾಗಿದ್ದು, ಈ ವಿಡಿಯೋನ ಖಂಡಿತವಾಗಿಯೂ ಎಲ್ಲರಿಗೂ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋಯಿಂದ ಸಾಕಷ್ಟು ಜನಕ್ಕೆ ಒಂದಿಷ್ಟು ಕ್ವಶನ್ಸ್ಗಳ ಯಾವ ರೀತಿ ಬರ್ಬೋದು, ಆಮೇಲೆ ಈ ರೀತಿ ಕ್ವಶನ್ಸ್ಗಳನ್ನು ನಾವು ಸ್ಟಡಿ ಮಾಡೋದ್ರಿಂದ ನಿಮ್ಗೆ ಯಾವ ರೀತಿ ನಾಲೆಜ್ ಬರುತ್ತೆ ಅಂತ ಅನ್ನೋದನ್ನ ಬೇಗನೆ ತಿಳ್ಕೊಳ್ತೀರಾ. ಅದೇ ರೀತಿ ಕೆಸೆಟ್ ಸಂಬಂಧಪಟ್ಟ ಹಾಗೆ ಈಗಾಗಲೇ ತಮ್ಮೊಂದಿಗೆ ಐಸಿಟಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಷಯಗಳನ್ನ ಮತ್ತು ಒಂದಿಷ್ಟು ಪ್ರಶ್ನೆಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲಾಗಿದೆ. ಅದೇ ರೀತಿ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಡಿಯೋಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲಾಗಿದೆ. ಇನ್ನೂ ಯಾರೆಲ್ಲ ಆ ವಿಡಿಯೋಗಳನ್ನ ನೋಡಿಲ್ಲ ಅಂತ ಅವರು ಈ ಕೂಡಲೇ ಆ ವಿಡಿಯೋನ ನೋಡಿ ಮತ್ತೆ ಅದೇ ರೀತಿ ನಮಗೆ ಇನ್ನೂ ಒಂದಿಷ್ಟು ಹೆಚ್ಚು ಸಪೋರ್ಟ್ ಅನ್ನ ಕೊಡಿ ಅಂತ ಹೇಳ್ತಾ, ಈಗ ನೋಡಿ ಇದು ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ ಅನ್ನ ಇಲ್ಲಿವರೆಗೂ ಯಾರು ಕೂಡ ತಮ್ಮಗಳಿಗೆ ಹೇಳಿಕೊಟ್ಟಿಲ್ಲ ಅಂತ ಅನ್ಕೊಂಡಿದ್ದೀನಿ. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ನೀವು ನೋಡಿರ್ಬೋದು ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ಗಳಲ್ಲಿ ನೋಡಿರ್ತೀರಾ. ಹಾಗಾಗಿ ಈ ವಿಡಿಯೋ ತಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡು ಇವತ್ತಿನ ಈ ಕೆಸೆಟ್ ಮತ್ತು ಯು ಜಿ ಸಿ ನೆಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ರೀತಿ ಮಾದರಿ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ ಅಂತ ಅನ್ನೋದನ್ನ ತಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಎಲ್ಲಾ ಪ್ರಶ್ನೆಗಳು ನಾನು ಸುಮಾರು ಒಂದು 5ರಿಂದ 10 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ನನಗೆ ಕಂಡು ಬಂದಿರತಕ್ಕಂತಹ ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ನಾ ಇಲ್ಲಿ ತಮ್ಮ ಮುಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಯು ಜಿ ಸಿ ನೆಟ್ ಮತ್ತು ಕೆಸೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಟೈಪ್ಸ್ ಏನಂತ ಕರಿತೀವಿ ನಾವು. ಮೊದಲನೇದಾಗಿ ನೋಡಿ, ಸಿಂಪಲ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಎರಡನೇದು ಕಾನ್ಸೆಪ್ಚುಯಲ್ ಬೇಸ್ಡ್, ಅಂದ್ರೆ ಕಾನ್ಸೆಪ್ಟ್ ಬೇಸ್ಡ್ ಆಗಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಆಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅಸರ್ಷನ್ ಅಂಡ್ ರೀಸನಿಂಗ್ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಆ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ಆಮೇಲೆ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಕೂಡ ಅದರಲ್ಲಿ ಇರುತ್ತೆ. ಆಮೇಲೆ ಕ್ರೋನೋಲಾಜಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ಅಂತೇಳಿ ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಆಮೇಲೆ ಕೋಡ್ ಬೇಸ್ಡ್ ಅಂದ್ರೆ ಏನ್ ಮಾಡಿರ್ತಾರೆ, ಒಂದು 3ರಿಂದ 4 ಕೋಡ್ ವರ್ಡ್ ಆಗಿರ್ತಕ್ಕಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟ್ ಗಳನ್ನ ಅರೇಂಜ್ ಮಾಡಿ, ಅಥವಾ ಯಾವ ಸ್ಟೇಟ್ಮೆಂಟ್ ಮೊದಲು ಬರುತ್ತೆ, ಅಥವಾ ಯಾವ ಸ್ಟೇಟ್ಮೆಂಟ್ ಟ್ರೂ ಆಗಿದೆ, ಯಾವ ಸ್ಟೇಟ್ಮೆಂಟ್ ಫಾಲ್ಸ್ ಆಗಿದೆ ಅಂತಕ್ಕಂಥದ್ದನ್ನ ಕೇಳ್ತಾರೆ. ಆಮೇಲೆ ಡೈಗ್ರಾಮ್ ಅಂಡ್ ಡೇಟಾ ಇಂಟರ್ಪ್ರಿಟೇಷನ್, ಹೌದಾ, ಎಲ್ಲರೂ ಕೇಳಿದ್ದೀರಾ. ಕೆಸೆಟ್ ಪತ್ರಿಕೆ ಒಂದರಲ್ಲಿ ಡೈಗ್ರಾಮ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕ್ವಶನ್ ಟೈಪ್ಸ್ ಗಳು ಏನಿದಾವಲ್ಲ, ಈ ಎಲ್ಲಾ ಪಾಯಿಂಟ್ಸ್ ಗಳು ಕೂಡ ಕೆಸೆಟ್ ಪತ್ರಿಕೆ ಒಂದರಲ್ಲೂ ಕೂಡ ಬರುತ್ತೆ ಮತ್ತೆ ಕೆಸೆಟ್ ಪತ್ರಿಕೆ ಎರಡರಲ್ಲೂ ಕೂಡ ಬರುತ್ತೆ. ಈಗ ಉದಾಹರಣೆಗೆ ಜನರಲ್ ಪೇಪರ್ ಎಲ್ರಿಗೂ ಕೂಡ ಬರಬಹುದು. ಆಮೇಲೆ ಅವರವ್ರದೇ ಆಗಿರ್ತಕ್ಕಂತಹ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳು ಕೂಡ ಪತ್ರಿಕೆ ಎರಡರಲ್ಲಿ ಬರಬಹುದು. ಆ ಪತ್ರಿಕೆ ಒಂದರಲ್ಲಾಗಿರ್ಬೋದು, ಪತ್ರಿಕೆ ಎರಡರಲ್ಲಾಗಿರ್ಬೋದು, ಸಿಂಪಲ್ ಇಂದ ಹಿಡಿದು ಕೋಡ್ ಬೇಸ್ಡ್ ವರೆಗೂ ಕೂಡ ಎಲ್ಲ ಪ್ರಶ್ನೆಗಳು ಕೂಡ ಏನಾಗಿರುತ್ತೆ, ಪ್ರತಿಯೊಂದು ಅಧ್ಯಾಯದ ಮೇಲೆ ಕೇಳ್ತಾ ಇರ್ತಾರೆ. ನೀವು ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನಾವು ಅನಲೈಸಿಸ್ ಮಾಡುವಾಗ ನೋಡಿದಾಗ ಒಂದಿಷ್ಟು ಪ್ರಶ್ನೆಗಳು ಏನಾಗಿರುತ್ತೆ ಅಂತಂದ್ರೆ ಸ್ವಲ್ಪ ಟ್ವಿಸ್ಟ್ ಆಗಿರ್ಬೋದು, ಅಥವಾ ಸ್ವಲ್ಪ ಕೋಡ್ ವರ್ಡ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ಸ್ಟೇಟ್ಮೆಂಟ್ ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ಬೋದು. ಆಮೇಲೆ ಅಸರ್ಷನ್ ಮತ್ತೆ ರೀಸನಿಂಗ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳೋದು ಸರ್ವೇ ಸಾಮಾನ್ಯವಾಗಿದೆ, ಹೌದಾ. ಹಾಗಾದ್ರೆ ಫಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಕೊಡೋದ್ರ ಮುಖಾಂತರ ಈ ಎಲ್ಲಾ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂತಕ್ಕಂಥದ್ದನ್ನ ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದು ನೋಡಿ, ಸಿಂಪಲ್ ಬೇಸ್ಡ್ ಕ್ವಶನ್ಸ್ ಆಗಿರಬಹುದು, ಹೌದಾ. ಇದು ಕೆಸೆಟ್ ಪತ್ರಿಕೆ ಒಂದರಲ್ಲಿ ಬರುತ್ತೆ ಮತ್ತು ಕೆಸೆಟ್ ಪತ್ರಿಕೆ ಎರಡಲ್ಲ ಆಗಿರ್ಬೋದು, ಅಥವಾ ನೆಟ್ ಆಗಿರ್ಬೋದು. ಇನ್ನುಳಿದ
ಇನ್ನುಳಿದಿರ್ತಕ್ಕಂತಹ ಎಲ್ಲ ಕಾನ್ಸೆಪ್ಟ್‌ಗಳಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ಸಿಂಪಲ್ ಬೇಸ್ಡ್ ಕ್ವೆಷನ್ಸ್ ಅಂತಂದ್ರೆ ಏನು? ಡೈರೆಕ್ಟ್ ಫ್ಯಾಕ್ಟ್ ಬೇಸ್ಡ್ ಕ್ವೆಷನ್ಸ್. ಉದಾಹರಣೆ, ಈ ಡೈರೆಕ್ಟ್ ಫ್ಯಾಕ್ಟ್ ಬೇಸ್ಡ್ ಕ್ವೆಷನ್ಸ್ ಅಂತಂದ್ರೆ ಇವು ನೇರವಾಗಿರುತ್ತೆ. ನೋಡ್ಲಿಕ್ಕೆ ತುಂಬಾ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಇಲ್ಲಿ ನೋಡಿ, ನಾನು ನಿಮ್ಗೊಂದು ಎಕ್ಸಾಂಪಲ್ ತಗೊಂಡು ಬಂದಿದ್ದೀನಿ. ಐಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಸೆಟ್ ಪತ್ರಿಕೆ ಒಂದರಲ್ಲಿರ್ತಕ್ಕಂತಹ ಐಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅಧ್ಯಾಯದ ಮೇಲೆ ಈ ಸಿಂಪಲ್ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಯಾವ ರೀತಿ ಕೇಳಿದ್ದಾರೆ ನೋಡಿ. ಇನ್ ದ ಕಾಂಪಿಟಿಂಗ್ ಎಸ್ ಟಿ ಟಿ ಪಿ ಸ್ಟ್ಯಾಂಡ್ಸ್ ಫಾರ್, ಹೌದಾ? ಎಸ್ ಟಿ ಟಿ ಪಿ ಅಂತಕ್ಕಂಥದ್ದು ಇದರ ಏನ್ ಕೇಳಿದ್ದಾರೆ, ಫುಲ್ ಫಾರ್ಮ್ ಅಥವಾ ಅದರ ವಿಸ್ತೃತ ರೂಪವನ್ನು ಕೇಳಿದ್ದಾರೆ. ಅಂದ್ರೆ ಈ ಪ್ರಶ್ನೆ ತಮ್ಗೆ ಏನಾಗತ್ತೆ, ನೋಡಿದ್ರೇನೆ ಗೊತ್ತಾಗತ್ತೆ, ಹೌದಾ? ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂತಹ ಸಿಂಪಲ್ ಬೇಸ್ಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಏನಾಗಿರುತ್ತೆ, ಕೆಸೆಟ್ ಪತ್ರಿಕೆ ಒಂದರಲ್ಲೂ ಬರುತ್ತೆ ಮತ್ತೆ ಪತ್ರಿಕೆ ಎರಡರಲ್ಲೂ ಕೂಡ ಬರುತ್ತೆ. ಹಾಗಾಗಿ ಈ ಸಿಂಪಲ್ ಬೇಸ್ಡ್ ಕ್ವಶನ್ಸ್ ಡೈರೆಕ್ಟ್ ಏನ್ ಮಾಡ್ತಾರೆ, ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ತಮ್ಮ ಮುಂದೆಗೆ ತಗೊಂಡ್ಕೊಂಡು ಬರ್ತಾರೆ. ಹಾಗಾದ್ರೆ ಇಲ್ಲಿ ನೋಡಿ, ಎಸ್ ಟಿ ಟಿ ಪಿ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯವಾಗಿ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಹೌದಾ? ಈ ರೀತಿಯಾಗಿರ್ತಕ್ಕಂಥ ಸಿಂಪಲ್ ಬೇಸ್ಡ್ ಮತ್ತೆ ಡೈರೆಕ್ಟ್ ಬೇಸ್ಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಕೆಸೆಟ್ ಪತ್ರಿಕೆ ಮತ್ತು 1, 2ರಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಮುಂದಿನದಾಗಿರ್ತಕ್ಕಂಥದ್ದು ಕಾನ್ಸೆಪ್ಚುವಲ್ ಅಂತ ಕರಿತೀವಿ, ಹೌದಾ? ಕಾನ್ಸೆಪ್ಟ್ ಆಧಾರವಾಗಿರ್ತಕ್ಕಂತಹ ಅಂದ್ರೆ ವಿಷಯ ಆಧಾರವಾಗಿರ್ತಕ್ಕಂತಹ ಒಂದಿಷ್ಟು ಪ್ರಶ್ನೆಗಳನ್ನ ತಮ್ಮೊಂದಿಗೆ ಕೇಳ್ತಾರೆ. ಯಾವ ರೀತಿ? ಟೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಕಾನ್ಸೆಪ್ಟ್, ಅಂದ್ರೆ ಆ ವಿಷಯವನ್ನ ನೀವು ಅರ್ಥಕೊಂಡಿದ್ದೀರೋ ಅಥವಾ ಆ ವಿಷಯದ ಬಗ್ಗೆ ತಮಗೆ ಜ್ಞಾನ ಇದೆಯೋ ಅಂತಕ್ಕಂಥದ್ರ ಬಗ್ಗೆ ಕೇಳ್ತಕ್ಕಂಥ ಪ್ರಶ್ನೆ. ಇಲ್ಲಿ ನೋಡಿ, ಐಸಿಟಿ ಮೇಲೆ ಕೇಳಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ತಮ್ಮೊಂದಿಗೆ ತಂದಿದ್ದೀನಿ ನಾನು. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಇನ್ಪುಟ್ ಡಿವೈಸ್, ಹೌದಾ? ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿರುತ್ತೆ ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸ್ ಯಾವುಗಳು ಅಂತ ಗೊತ್ತಿರುತ್ತೆ. ಹಾಗಾದ್ರೆ ಇಲ್ಲಿ ಇನ್ಪುಟ್ ಡಿವೈಸ್ಗಳು ಯಾವುದಿದೆ ಅಂತಕ್ಕಂತಹ ಮಾಹಿತಿ ತಮ್ಗೆ ಗೊತ್ತಿರುತ್ತೆ, ಔಟ್ಪುಟ್ ಯಾವಿರುತ್ತೆ ಅಂತ ಗೊತ್ತಿರುತ್ತೆ. ಅದರಲ್ಲಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ, ಈಸ್ ನಾಟ್ ಆನ್ ಇನ್ಪುಟ್ ಡಿವೈಸ್. ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಅಲ್ಲ. ಹಾಗಾದ್ರೆ ಇನ್ಪುಟ್ ಡಿವೈಸ್ ಅಂದ್ರೆ ತಮ್ಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ. ಇನ್ಪುಟ್ ಡಿವೈಸ್ ಅಂತಂದ್ರೆ ಮೌಸ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಹೌದಾ? ಆಮೇಲೆ ನೆಕ್ಸ್ಟ್ ಇನ್ನುಳಿದಿರ್ತಕ್ಕಂತಹ ಬೇರೆ ಬೇರೆ ಆಗಿರ್ತಕ್ಕಂಥ ಇನ್ಪುಟ್ ಡಿವೈಸ್ಗಳ ಬಗ್ಗೆ ತಮಗೆ ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ ಇದ್ದೇ ಇರುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ ಕೇಳಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸ್ಗಳು ತಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಈ ಪ್ರಶ್ನೆಯನ್ನ ಸಾಲ್ವ್ ಮಾಡ್ಲಿಕ್ಕೆ ತಮಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ನೋಡಿ, ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ತಮ್ಗಳ ಮುಂದೆ ಏನಾಗಿರುತ್ತೆ ಅಂತಂದ್ರೆ ಪ್ರತಿಯೊಂದು ಅಧ್ಯಾಯದ ಮೇಲೆ, ಪ್ರತಿಯೊಂದು ಘಟಕದ ಮೇಲೆ ಏನಾಗುತ್ತೆ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ. ಈ ಸತಿ ಏನ್ ಮಾಡಿರ್ಬೋದು, ಐಸಿಟಿ ಮೇಲೆ ಕೇಳಿರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳಿರ್ಬೋದು. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಪ್ರಶ್ನೆಗಳನ್ನ ಬಿಟ್ಟು ಮುಂದಿನ ಅಧ್ಯಾಯದಲ್ಲಿ ಈ ರೀತಿ ಕಾನ್ಸೆಪ್ಚುವಲ್ ಆಧಾರವಾಗಿರ್ತಕ್ಕಂಥ ಪ್ರಶ್ನೆಯನ್ನ ತಮ್ಗಳಿಗೆ ಕೇಳ್ತಾರೆ, ಹೌದಾ? ಇಲ್ಲಿ ಇನ್ಪುಟ್ ಡಿವೈಸ್ ಯಾವುದು ಅಲ್ಲ ಅಂತಂದ್ರೆ ಮಾನಿಟರ್ ಇದು ಇನ್ಪುಟ್ ಡಿವೈಸ್ ಆಗಲ್ಲ, ಇದು ಔಟ್ಪುಟ್ ಡಿವೈಸ್ ಆಗುತ್ತೆ, ಹೌದಾ? ಇನ್ನು ಮುಂದಿನದಾಗಿರ್ತಕ್ಕಂಥದ್ದು ಮ್ಯಾಚ್ ದ ಫಾಲೋಯಿಂಗ್. ಅಂದ್ರೆ ಏನ್ ಮಾಡಿರ್ತಾರೆ, ಲಿಸ್ಟ್ 1 ಲಿಸ್ಟ್ 2 ಅಂತ ಕೊಟ್ಟಿರ್ತಾರೆ. ಈ ರೀತಿ ಲಿಸ್ಟ್ 1 ಮತ್ತೆ ಲಿಸ್ಟ್ 2 ಅಲ್ಲಿ ಇರ್ತಕ್ಕಂತಹ ಕಾಂಪೊನೆಂಟ್ಸ್ ಆಗಿರ್ಬೋದು ಅಥವಾ ಪಾಯಿಂಟ್ಸ್ ಆಗಿರ್ಬೋದು, ಇವುಗಳನ್ನ ಏನ್ ಮಾಡ್ಬೇಕು, ನಾವು ಮ್ಯಾಚ್ ಮಾಡಬೇಕು, ಹೌದಾ? ಅಥವಾ ಹೊಂದಿಸಿ ಬರಿ ಅಥವಾ ಹೋಲಿಕೆ ಮಾಡಿ ಅಂತ ಕೇಳ್ತಕ್ಕಂಥ ಪ್ರಶ್ನೆ. ಇಲ್ಲಿ ನೋಡಿ, ಮ್ಯಾಚ್ ದ ಐಟಮ್ಸ್ ಫ್ರಮ್ 2 ಲಿಸ್ಟ್, ಅಂದ್ರೆ ಲಿಸ್ಟ್ 1 ಲಿಸ್ಟ್ 2. ಲಿಸ್ಟ್ 1 ಅಲ್ಲಿ ಇರ್ತಕ್ಕಂತಹ ಈ ಕಾಂಪೊನೆಂಟ್ ಲಿಸ್ಟ್ 2 ಅಲ್ಲಿ ಇರ್ತಕ್ಕಂತಹ ಇನ್ನೊಂದು ಕಾಂಪೊನೆಂಟ್ ಏನಾಗಿರುತ್ತೆ, ಮ್ಯಾಚ್ ಆಗ್ತಾ ಇರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಇದನ್ನ ಸ್ವಲ್ಪ ಏನ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಡೆಪ್ತ್ ಆಗಿ ಕೇಳ್ತಾರೆ, ಹೌದಾ? ಈಗ ಸಿಂಪಲ್ ಆಗಿ ಕೂಡ ಕೇಳ್ಬೋದು ಅಥವಾ ಡೆಪ್ತ್ ಆಗಿ ಕೂಡ ಕೇಳ್ಬೋದು. ಈ ಕಡೆ ಇರ್ತಕ್ಕಂತಹ ಕಾನ್ಸೆಪ್ಟ್ಗಳು 1ರಿಂದ 2 ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳು ಈ ಕಡೆ ಇರ್ತಕ್ಕಂತಹ ಲಿಸ್ಟ್ 2 ಅಲ್ಲಿ ಯಾವ ಪಾಯಿಂಟ್ಗೆ ಟ್ಯಾಲಿ ಆಗುತ್ತೆ, ಸರಿಯಾಗಿ ಟ್ಯಾಲಿ ಆಗುತ್ತೆ ಅಂತಕ್ಕಂಥದ್ದನ್ನ ಮ್ಯಾಚ್ ಮಾಡ್ತಕ್ಕಂಥ ಪ್ರಶ್ನೆಗಳು, ಹೌದಾ? ಇಲ್ಲಿ ನೋಡಿ, DNS ಅಂತಂದ್ರೆ ಡೊಮೇನ್ ನೇಮ್ ಸಿಸ್ಟಮ್ ಅಂತ ಕರಿತೀವಿ. ಡೊಮೇನ್ ನೇಮ್ ಸಿಸ್ಟಮ್ ಅಂತಂದ್ರೆ ವೆಬ್ಸೈಟ್ ನೇಮ್, ಹೌದಾ? ವೆಬ್ಸೈಟ್ಗಳನ್ನ ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ನಾವು ಡೊಮೇನ್ ನೇಮ್ ಸಿಸ್ಟಮ್ ಅಂತ ಕರಿತೀವಿ. ಆಮೇಲೆ IP ಅಡ್ರೆಸ್ ಗೊತ್ತಿರಬಹುದು. IP ಅಡ್ರೆಸ್ ಅಂತಂದ್ರೆ ನ್ಯೂಮರಿಕಲ್ ನಂಬರ್ ಅಥವಾ ಲೇಬಲ್ ಇರುತ್ತೆ ಅಥವಾ ನಂಬರ್ಸ್ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, IP ಅಡ್ರೆಸ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ URL ಅಂತಂದ್ರೆ ಕೇಳಿದ್ದೀರಾ,
ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಕರಿತೀವಿ. ಇದು ಏನ್ ಮಾಡತ್ತೆ ಅಂತಂದ್ರೆ ವೆಬ್ ರಿಸೋರ್ಸಸ್ ಅನ್ನ ಲೊಕೇಟ್ ಮಾಡತ್ತೆ. ಅಂದ್ರೆ ಈ ಕಡೆ ಅಥವಾ ಈ ಕಡೆ ಇರ್ತಕ್ಕಂತಹ ಮಾಹಿತಿಗೆ ಅದೇನ್ ಮಾಡತ್ತೆ ಅಂತಂದ್ರೆ ಲೊಕೇಟ್ ಮಾಡತ್ತೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಮ್ಯಾಚ್ ದ ಫಾಲೋಯಿಂಗ್ ಅಂತಕ್ಕಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಕೆಸೆಟ್ ಮತ್ತು ನೆಟ್ ಪತ್ರಿಕೆಗಳಲ್ಲಿ ಕೇಳ್ತಾರೆ. ಆಮೇಲೆ ಮುಂದಿನದಾಗಿರ್ತಕ್ಕಂಥದ್ದು ಅಸರ್ಷನ್ ಅಂಡ್ ರೀಸನಿಂಗ್ ಅಂತ ಕರಿತೀವಿ. ಹೌದಾ? ಅಸರ್ಷನ್ ಅಂಡ್ ರೀಸನಿಂಗ್ ಅಂತಂದ್ರೆ ಉದಾಹರಣೆ ಒಂದು ಹೇಳಿಕೆ ಇರುತ್ತೆ. ಆ ಹೇಳಿಕೆಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಕಾರಣವನ್ನ ಕೊಟ್ಟಿರ್ತಾರೆ. ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಆ ಆ, ಕಾರಣ ಸರಿಯಾಗಿ ಕೊಟ್ಟಿದಾರೋ ಅಥವಾ ಇಲ್ಲೋ ಅಂತಕ್ಕಂಥದ್ದನ್ನ ಕೇಳ್ತಾರೆ. ಇಲ್ಲಿ ನೋಡಿ ಅಸರ್ಷನ್ ಅಂಡ್ ರೀಸನಿಂಗ್ ಅಥವಾ ಅಸರ್ಷನ್ ರೀಸನಿಂಗ್ ಅಂತಂದ್ರೆ ಚೆಕ್ ಇಫ್ ದ ರೀಸನ್ ಎಕ್ಸ್ಪ್ಲೇನ್ ಫಾರ್ ದ ಅಸರ್ಷನ್ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಕಾರಣ ಸರಿಯಾಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ನಾವೇನ್ ಮಾಡಬೇಕು ಪ್ರತಿಪಾದನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ತರ ಪ್ರಶ್ನೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ತರ ಪ್ರಶ್ನೆಗಳನ್ನು ಕೂಡ ತಾವೇನ್ ಮಾಡಬೇಕು ಅಧ್ಯಯನ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆ ಅಸರ್ಷನ್ ರೀಸನಿಂಗ್ ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ಅಸರ್ಷನ್ಗೆ ರೀಸನಿಂಗ್ ಅಂದ್ರೆ ಅಥವಾ ರೀಸನ್ ಏನಾಗಿರ್ಬೇಕು ಸರಿ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ಅದನ್ನ ಗುರುತಿಸಿ ಆಪ್ಷನ್ ಎ ಇಲ್ಲಿ ಕೋಡ್ಗಳನ್ನ ಕೊಟ್ಟಿರ್ತಾರೆ. ಆಪ್ಷನ್ ಎ ಬೋತ್ ಎ ಅಂಡ್ ಆರ್ ಟ್ರೂ ಆರ್ ಎಕ್ಸ್ಪ್ಲೇನ್ಸ್ ಎ ಅಂದ್ರೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಮತ್ತು ಅದರ ಕಾರಣ ಸರಿಯಾಗಿದೆ. ಕೊಟ್ಟಿರ್ತಕ್ಕಂತಹ ಕಾರಣ ಹೇಳಿಕೆಗೆ ಸಮಂಜಸವಾಗಿದೆ ಅಥವಾ ಅದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಕಾರಣವನ್ನು ಕೊಟ್ಟಿದ್ದಾರೆ ಅಥವಾ ಎರಡೂ ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ ಆದರೆ ಕೊಟ್ಟಿರ್ತಕ್ಕಂತಹ ಕಾರಣ ಸರಿಯಾಗಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಹೌದಾ? ಇದು ಅಸರ್ಷನ್ ಮತ್ತೆ ರೀಸನ್. ಓಕೆ, ಮುಂದಿನದಾಗಿರ್ತಕ್ಕಂಥದ್ದು ಸ್ಟೇಟ್ಮೆಂಟ್ ಬೇಸ್ಡ್. ಹೌದಾ? ಇಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದು 2-3 ಹೇಳಿಕೆಗಳನ್ನ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟಿರ್ತಾರೆ. ಹೌದಾ? ಈ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಟ್ರೂ ಆಗಿದೆಯೋ ಅಥವಾ ಫಾಲ್ಸ್ ಆಗಿದೆಯೋ ಅಥವಾ ಕರೆಕ್ಟ್ ಆಗಿದೆಯೋ ಇನ್ಕರೆಕ್ಟ್ ಆಗಿದೆಯೋ ಅಂತಕ್ಕಂಥದ್ದನ್ನ ನೀವೇನ್ ಮಾಡ್ಬೇಕಂತಂದ್ರೆ ಜಡ್ಜ್ಮೆಂಟ್ ಮಾಡ್ಬೇಕಾಗತ್ತೆ. ಇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಅಂತ ಕರಿತೀವಿ. ಹೌದಾ? ಈ ರೀತಿ ಪ್ರಶ್ನೆಗಳು ಪತ್ರಿಕೆ 1ರಲ್ಲೂ ಇರುತ್ತೆ, ಪತ್ರಿಕೆ 2ರಲ್ಲೂ ಇರುತ್ತೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನೀವು ತುಂಬಾ ಜಾಗರೂಕತೆಯಿಂದ ಏನ್ ಮಾಡಬೇಕು ಸಾಲ್ವ್ ಮಾಡಬೇಕಾಗತ್ತೆ. ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ಗಳು ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಎಲ್ಲರೂ ಕೂಡ ವಿಶೇಷವಾಗಿ ಅಧ್ಯಯನ ಮಾಡಿರ್ತೀರ. ಅಧ್ಯಯನ ಮಾಡಿದ್ರ ಪ್ರಕಾರ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಒಂದಿಷ್ಟು ತಪ್ಪಾಗಿರ್ಬೋದು ಅಥವಾ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಸರಿಯಾಗಿರ್ಬೋದು. ಅವುಗಳನ್ನ ಸರಿ ಮತ್ತು ತಪ್ಪುಗಳನ್ನ ಗುರುತಿಸಿ ಕೋಡ್ ಇಲ್ಲಿ ಕೊಟ್ಟಿರ್ತಾರಲ್ಲ ಆಪ್ಷನ್ಸ್ ಅಂತ ಏನ್ ಕರಿತೀವಿ ABCD ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಅಂತಕ್ಕಂಥದ್ದನ್ನ ತಾವು ಏನ್ ಮಾಡಬೇಕಾಗತ್ತೆ ತಮ್ಮ OMR ಶೀಟ್ ಅಲ್ಲಿ ಶೇರ್ ಮಾಡಬೇಕಾಗತ್ತೆ. ಹೌದಾ? ಇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಅಂತ ಕರಿತೀವಿ. ಮುಂದಿನದಾಗಿರ್ತಕ್ಕಂಥದ್ದು ಕ್ರೊನೊಲಾಜಿಕಲ್ ಅಥವಾ ಸೀಕ್ವೆನ್ಸ್ ಅಲ್ಲಿ ಅಥವಾ ಬೈ ಆರ್ಡರ್ ಅಲ್ಲಿ ಜೋಡಿಸ್ತಕ್ಕಂತಹ ಏನಿರುತ್ತೆ ಒಂದಿಷ್ಟು ಪ್ರಶ್ನೆಗಳು ಕಂಡು ಬರುತ್ತೆ. ಹೌದಾ? ಏನ್ ಮಾಡಿರ್ತಾರೆ ಅಂತಂದ್ರೆ ಆಪ್ಷನ್ಸ್ ಗಿವನ್ ಇನ್ ಕೋಡೆಡ್ ಫಾರ್ಮ್. ಇಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಆಪ್ಷನ್ಸ್ ಗಳನ್ನ ಕೋಡೆಡ್ ಅಥವಾ ಕೋಡ್ ಮಾಡಿ ಕೊಟ್ಟಿರ್ತಾರೆ. ಉದಾಹರಣೆ ನೋಡಿ ICT ಮೇಲೆ ಕೇಳಿರ್ತಕ್ಕಂಥ ಒಂದೊಂದು ಪ್ರಶ್ನೆ ಅರೇಂಜ್ ದ ಫಾಲೋವಿಂಗ್ ಸ್ಟೋರೇಜ್ ಡಿವೈಸ್ ಇನ್ ಆರ್ಡರ್ ದೇರ್ ಡೆವಲಪ್ಮೆಂಟ್ಸ್ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಏನ್ ಮಾಡಿರ್ತಾರೆ ಸ್ಟೋರೇಜ್ ಡಿವೈಸ್ಗಳು ಅವುಗಳ ಆರ್ಡರ್ ವೈಸ್ ಅಲ್ಲಿ ಏನ್ ಮಾಡಂತಂದ್ರೆ ಅವುಗಳ ಬೆಳವಣಿಗೆಗೆ ಅಥವಾ ಅವುಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಯಾವುದು ಮೊದಲು ಯಾವುದು ತದನಂತರ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದನ್ನ ಹಿಂಗೆ ಆರ್ಡರ್ ಅಂದ್ರೆ 1 by 1 ಸೀಕ್ವೆನ್ಸ್ ಮುಖಾಂತರ ಏನ್ ಮಾಡಿ ಅವುಗಳನ್ನ ಗುರುತಿಸಿ ಸರಿಯಾದ ಆಯ್ಕೆಯನ್ನ ಏನ್ ಮಾಡಿ ಅಂತಂದ್ರೆ ತಮ್ಮ OMR ಅಲ್ಲಿ ಟಿಕ್ ಮಾಡಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತಾವು ಏನ್ ಮಾಡ್ಬೇಕಂತಂದ್ರೆ ಮೊದಲು ಹಳೆಯ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಒಂದು ಕಡೆ ಅವುಗಳನ್ನ ಯಾವುದು ಕ್ರೊನಾಲಜಿಕಲ್ ಕೇಳಿದ್ದಾರೆ, ಆಮೇಲೆ ನೆಕ್ಸ್ಟ್ ಯಾವುದು ಸ್ಟೇಟ್ಮೆಂಟ್ ಬೇಸ್ ಕೇಳಿದ್ದಾರೆ, ಯಾವುದು ಆಮೇಲೆ ಕೋಡ್ ವರ್ಡ್ ಕೇಳಿದ್ದಾರೆ, ಯಾವುದು ಸಿಂಪಲ್ ಇದೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನ ತಾವುಗಳೆಲ್ಲರೂ ಕೂಡ ಪೆನ್ಸಿಲ್ ನಿಂದ ಮಾರ್ಕ್ ಮಾಡಿಕೊಂಡು ಅಧ್ಯಯನ ಮಾಡಿದರೆ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಇಲ್ಲಿ ಕೆಸೆಟ್ ಪತ್ರಿಕೆ 1 ಮತ್ತು 2ರಲ್ಲಿ ತಾವುಗಳು ಹೆಚ್ಚೆಚ್ಚು ಅಂಕಗಳನ್ನ ಗಳಿಸಬಹುದಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ನೋಡಿ ಕೋಡ್ ಬೇಸ್ಡ್
ಆಪ್ಷನ್ಸ್ ಗಿವನ್ ಇನ್ ಕೋಡೆಡ್ ಫಾರ್ಮ್. ಇಲ್ಲಿ ನೋಡಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆಪ್ಷನ್ಸ್ ಗಳನ್ನ ಕೋಡ್ ವರ್ಡ್ ಆಗಿ ಕೊಟ್ಟಿರ್ತಾರೆ, ಅಂದ್ರೆ ಕೋಡ್ ಬೇಸ್ಡ್ ಆಗಿ. ಆವಾಗಲೇ ಏನಿತ್ತು ಸೀಕ್ವೆನ್ಸ್ ಆಗಿರ್ತಕ್ಕಂಥದ್ದು, ಇದು ಕೋಡ್ ಬೇಸ್ಡ್. ಹೌದು ನೋಡಿ, ಇಲ್ಲಿ ಐಡೆಂಟಿಫೈ ದ ಓಪನ್ ಸೋರ್ಸ್ ಸಾಫ್ಟ್ವೇರ್, ಅಂದ್ರೆ ಕೊಟ್ಟಿರ್ತಕ್ಕಂತಹ 4 ಆಯ್ಕೆಗಳಲ್ಲಿ ಓಪನ್ ಸೋರ್ಸ್ ಸಾಫ್ಟ್ವೇರ್ ಯಾವುದಾಗಿರುತ್ತೆ ಅವುಗಳನ್ನ ತಾವುಗಳು ಏನ್ ಮಾಡಬೇಕು, ಕೋಡ್ ವರ್ಡ್ ಮುಖಾಂತರ ಇವುಗಳನ್ನ ಆಯ್ಕೆ ಮಾಡಿ ಹಾಕ್ಬೇಕಾಗತ್ತೆ. ಹೌದಾ, ಇದು ಕೂಡ ಏನಪ್ಪಾ ಅಂತಂದ್ರೆ ಒಂದಿಷ್ಟು ತಮ್ಗಳಿಗೆ ಟೈಮ್ ಅನ್ನ ಜಾಸ್ತಿ ತಗೊಳ್ಕೊಳ್ಳುತ್ತೆ. ಇವುಗಳನ್ನ ಸ್ವಲ್ಪ ವಿಚಾರ ಮಾಡಿಕೊಂಡು ಮತ್ತೆ ಅವುಗಳಿಗೆ ಸರಿಯಾಗಿರ್ತಕ್ಕಂತಹ ಡಿಸಿಷನ್ಸ್ ಅನ್ನ ತಗೊಂಡು ಏನ್ ಮಾಡಬೇಕು, ಸರಿಯಾದ ಆಯ್ಕೆಯನ್ನ ಮಾಡಬೇಕಾಗತ್ತೆ. ಹೌದಾ, ಕೋಡ್ ಬೇಸ್ಡ್ ಕ್ವಶನ್ಸ್ ಇದು ಪತ್ರಿಕೆ 1ರಲ್ಲೂ ಬರುತ್ತೆ, ಆಮೇಲೆ ಪತ್ರಿಕೆ 2ರಲ್ಲೂ ಕೂಡ ಬರುತ್ತೆ. ನೆಕ್ಸ್ಟ್ ಡೈಗ್ರಾಮ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್, ಈ 8ನೇ ಕ್ವಶನ್ ಟೈಪ್ ಏನಿದೆಯಲ್ಲ ಇದು ಪತ್ರಿಕೆ 1ರಲ್ಲಿ ಮಾತ್ರ ಬರುತ್ತೆ. ಹೌದಾ, ಪತ್ರಿಕೆ 1ರಲ್ಲಿ ಮಾತ್ರ ಈ 8ನೇ ಟೈಪ್ ಆಫ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಹಾಗಾದ್ರೆ ತಮ್ಗಳಿಗೆಲ್ಲ ಗೊತ್ತಿರಬಹುದು ವಾಟ್ ಈಸ್ ಡೇಟಾ ಇಂಟರ್ಪ್ರಿಟೇಷನ್ ಇನ್ MCQs. ಅಂದ್ರೆ MCQs ಅಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ಸ್ ಅನ್ನ ಯಾಕೆ ಯೂಸ್ ಮಾಡ್ತಾರೆ, ಹೌದಾ, ಅಥವಾ ಏಕೆ ಬಳಕೆ ಮಾಡ್ಕೊಳ್ತಾರೆ. ಇಲ್ಲಿ ನೋಡಿ ಏನಂತ ಅಂತಂದ್ರೆ, ಮೊದಲು ಈ ಡೇಟಾ ಇಂಟರ್ಪ್ರಿಟೇಷನ್ ಅಂತಂದ್ರೆ ದತ್ತಾಂಶವನ್ನ ಏನ್ ಮಾಡಬಹುದು, ತಮ್ಗಳಿಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಕೇಳ್ತಾರೆ. ಹೌದಾ, ಅಥವಾ ಒಂದು ಗಿವನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಅಥವಾ ಗಿವನ್ ಗ್ರಾಫ್ ಅನ್ನ ಕೊಡ್ತಾರೆ, ಅಥವಾ ಒಂದು ಟೇಬಲ್ಸ್ ಅನ್ನ ಕೊಡ್ತಾರೆ, ಅಥವಾ ಒಂದು ಚಾರ್ಟ್ ಅನ್ನ ತಮ್ಗಳಿಗೆ ಎಕ್ಸಾಂಪಲ್ ಆಗಿ ಏನ್ ಮಾಡ್ತಾರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಾರೆ. ಈ ಚಾರ್ಟ್ ಗಳಿಂದ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವುಗಳನ್ನ ಓದಬೇಕು, ಅನಲೈಸಿಸ್ ಮಾಡಬೇಕು, ಮತ್ತೆ ಕ್ಯಾಲ್ಕುಲೇಟ್ ಮಾಡಿ ಸರಿಯಾದ ನಿಖರವಾಗಿರ್ತಕ್ಕಂತಹ ಒಂದು ಉತ್ತರವನ್ನ ತಾವುಗಳು ಕಂಡುಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ತಮ್ಗಳಿಗೆ ಏನಾಗತ್ತೆ ಅಂತಂದ್ರೆ ಟೆಸ್ಟ್ ಯುವರ್ ಅನಾಲಿಟಿಕಲ್, ಮ್ಯಾಥಮೆಟಿಕಲ್ ಅಂಡ್ ಲಾಜಿಕಲ್ ಸ್ಕಿಲ್. ತಮ್ಗಳಿಗೆ ಈ ರೀತಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಂದ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು ತಾರ್ಕಿಕಕ್ಕೆ ಅಥವಾ ಥಿಂಕಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಅವುಗಳನ್ನ ಅನಲೈಸಿಸ್ ಮಾಡ್ತಕ್ಕಂಥ ಒಂದು ಸ್ಕಿಲ್ ಬಂದ್ಬಿಡುತ್ತೆ. ಅಂದ್ರೆ ಈಗ ಮ್ಯಾಥಮೆಟಿಕ್ಸ್ ಅಂತಂದ್ರೆ ಸಾಲ್ವ್ ಮಾಡ್ತಕ್ಕಂಥ ಟ್ರಿಕ್ಸ್ ಆಗಿರ್ಬೋದು, ಆಮೇಲೆ ಲಾಜಿಕಲ್ ಅಂತಂದ್ರೆ ಒಂದಕ್ಕಿಂತ ಇನ್ನೊಂದು ಹೇಗೆ ಭಿನ್ನ, ಅಂದ್ರೆ ಈ ರೀತಿ ಯಾಕಿದೆ ಅಂತಕ್ಕಂಥದ್ದು ಲಾಜಿಕಲ್ ಆಗಿ ಥಿಂಕ್ ಮಾಡ್ಲಿಕ್ಕೆ, ಮತ್ತು ಅಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನ ಅನಲೈಸಿಸ್ ಮಾಡ್ತಕ್ಕಂಥ ಒಂದು ಸ್ಕಿಲ್ ತಮ್ಗಳಿಗೆ ಬರುತ್ತೆ ಅಂತಕ್ಕಂಥದ್ದನ್ನ ಡೇಟಾ ಇಂಟರ್ಪ್ರಿಟೇಷನ್ ಮೂಲಕ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ನೋಡಿ, ಮೋಸ್ಟ್ಲಿ ಬೇಸ್ಡ್ ಆನ್ ದಿ ಪರ್ಸೆಂಟೇಜ್, ರೇಷಿಯೋ, ಗ್ರೋತ್ ರೇಟ್, ಅವರೇಜ್, ಕಂಪ್ಯಾರಿಸನ್ಸ್. ಸಾಮಾನ್ಯವಾಗಿ ಡೇಟಾ ಇಂಟರ್ಪ್ರಿಟೇಷನ್ಸ್ ಅಲ್ಲಿ ಕೇಳ್ತಕ್ಕಂಥದ್ದು ಪರ್ಸೆಂಟೇಜ್ ಅಂತಂದ್ರೆ ಕೊಟ್ಟಿರ್ತಕ್ಕಂತಹ ಒಂದು ಗಿವನ್ ಗ್ರಾಫ್ ಅಲ್ಲಿ ಯಾವುದು ಯಾವ ವರ್ಷ ಹೈಯೆಸ್ಟ್ ಪ್ರೊಡಕ್ಷನ್ ಆಗಿದೆ, ಅಥವಾ ಯಾವುದು ಲೋಯೆಸ್ಟ್ ಆಗಿದೆ, ಯಾವುದು ಮ್ಯಾಕ್ಸಿಮಮ್ ಇದೆ, ಯಾವುದು ಮಿನಿಮಮ್ ಇದೆ ಅಂತಕ್ಕಂತಹ ಪ್ರಶ್ನೆ ಕೇಳಬಹುದು. ಆಮೇಲೆ ರೇಷಿಯೋಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ಗ್ರೋತ್ ರೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರೇಜ್ ತೆಗೆಯೋದಾಗಿರ್ಬೋದು, ಆಮೇಲೆ ಕಂಪ್ಯಾರಿಸನ್ ಮಾಡೋದಾಗಿರ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಡೇಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಕೆಸೆಟ್ ಪತ್ರಿಕೆ 1ರಲ್ಲಿ ಸರ್ವೇ ಸಾಮಾನ್ಯವಾಗಿ ತಾವುಗಳು ನೋಡಬಹುದು. ಇದು ಕೂಡ 5 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. 5 ಪ್ರಶ್ನೆಗಳಿಗೆ ತಾವು ನಿಖರವಾಗಿ ಉತ್ತರಿಸಿದ್ದೇ ಆದರೆ ತಮ್ಗಳಿಗೆ 10 ಅಂಕಗಳು ಖಚಿತ. ಹೌದಾ, ಹಾಗಾದ್ರೆ ನೋಡಿ, ಡೇಟಾ ಇಂಟರ್ಪ್ರಿಟೇಷನ್ಸ್ ಅಲ್ಲಿ ಸಾಮಾನ್ಯವಾಗಿ ಕೇಳಿರ್ತಕ್ಕಂತಹ ಗ್ರಾಫ್ಗಳು ಯಾವಪ್ಪ ಅಂತಂದ್ರೆ, ಗ್ರಾಫ್ಗಳು ಮೊದಲು ಟೇಬಲ್ಸ್ ಅನ್ನ ಕೇಳ್ತಾರೆ. ಟೇಬಲ್ಸ್ ಅಲ್ಲಿ ರೋ ಮತ್ತೆ ಕಾಲಮ್ ಡೇಟಾ ಇರುತ್ತೆ. ಹೌದಾ, ರೋ ಮತ್ತೆ ಕಾಲಮ್ ಅಲ್ಲಿ ಇರ್ತಕ್ಕಂಥ ಡೇಟಾವನ್ನ ಅನಲೈಸಿಸ್ ಮಾಡ್ತಕ್ಕಂತಹ ಡೈಗ್ರಾಮ್ ಗಳನ್ನ ಕೇಳಿರ್ತಾರೆ. ಆಮೇಲೆ ನೆಕ್ಸ್ಟ್ ಬಾರ್ ಗ್ರಾಫ್ ಆಗಿರ್ಬೋದು, ಅಂದ್ರೆ ಬಾರ್ ಚಾರ್ಟ್ ಕೊಟ್ಟಿರ್ಬೋದು. ಆ ಚಾರ್ಟ್ ಅಲ್ಲಿ ಅಂದ್ರೆ ಕ್ವಾಂಟಿಟಿವ್ ಅಕ್ರಾಸ್ ಕ್ಯಾಟಗರಿಯನ್ನ ಕೇಳೋದಾಗಿರ್ಬೋದು, ಅಥವಾ ಒಂದಕ್ಕಿಂತ ಇನ್ನೊಂದು ಬಾರ್ ಅಲ್ಲಿ ಕ್ವಾಂಟಿಟಿವ್ ಡೇಟಾವನ್ನ ಏನ್ ಮಾಡೋದು, ಕ್ಯಾಟಗರೈಸ್ ಮಾಡ್ತಕ್ಕಂತಹ ಟ್ರಿಕ್ಸ್ ಅನ್ನ ಕೇಳಿರ್ತಾರೆ. ಆಮೇಲೆ ಲೈನ್ ಗ್ರಾಫ್, ಹೌದಾ, ಲೈನ್ ಗ್ರಾಫ್ ಇರುತ್ತೆ. ಆ ಲೈನ್ ಗ್ರಾಫ್ ಅಲ್ಲಿ ಟ್ರೆಂಡ್ಸ್ ಅಂದ್ರೆ ಯಾವುದು ಟ್ರೆಂಡ್ ಇರುತ್ತೆ ಆ ಸೀಮಿತ ಅವಧಿಯಲ್ಲಿ ಅದನ್ನ ಕೇಳೋದಾಗಿರ್ಬೋದು. ಆಮೇಲೆ ಪೈ ಚಾರ್ಟ್ ಅನ್ನ ಏನ್ ಮಾಡ್ತಾರೆ, ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ಗೋಸ್ಕರ ಯೂಸ್ ಮಾಡ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಚಾರ್ಟ್ ಅನ್ನ ಕೂಡ ಕೇಳ್ತಾರೆ. ಆಮೇಲೆ ಮಿಕ್ಸ್ಡ್ ಗ್ರಾಫ್ ಅಂದ್ರೆ ಕಾಂಬೋ ಗ್ರಾಫ್ ಅಂತಂದ್ರೆ ಬಾರ್ ಆಗಿರ್ಬೋದು, ಲೈನ್ ಆಗಿರ್ಬೋದು, ಅಥವಾ ಇನ್ಯಾವುದೇ 2 ಗ್ರಾಫ್ಗಳನ್ನ ಮಿಕ್ಸ್ ಮಾಡಿ ತಮ್ಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾದ್ರೆ ತಮ್ಗಳಿಗೆಲ್ಲ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಅದೇ ರೀತಿ ಈ ವಿಡಿಯೋ ತಮಗೆ
ತುಂಬಾ ಹೆಲ್ಪ್‌ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಪತ್ರಿಕೆ 1, ಪತ್ರಿಕೆ 2ರಲ್ಲಿ ತಾವುಗಳೆಲ್ಲರೂ ಕೂಡ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡಿರ್ತೀರ. ಆ ಸ್ಟಡಿ ಮಾಡಿದ ಪ್ರಕಾರವಾಗಿ ಈ 8 ಪ್ರಕಾರವಾಗಿರ್ತಕ್ಕಂತಹ ಕ್ವೆಶ್ಚನ್ ಟೈಪ್ಸ್‌ಗಳನ್ನ ತಾವುಗಳು ಬೈಫರ್ಗೇಷನ್ ಮಾಡ್ಕೊಂಡು ಅಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನ ಬೈಫರ್ಗೇಷನ್ ಮಾಡಿಕೊಂಡು ಆಯಾ ಅಧ್ಯಾಯದ ಮೇಲೆ ನಿಖರವಾಗಿರ್ತಕ್ಕಂತಹ ಅಧ್ಯಯನ ಮಾಡಿದ್ದೇ ಆದರೆ ತಾವುಗಳು 100ಕ್ಕೆ 100ರಷ್ಟು ಫಲಿತಾಂಶ ತೆಗೆದುಕೊಳ್ತೀರಾ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದು ಹೆಲ್ಪ್‌ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಯಾರೆಲ್ಲ ನಮ್ಮ ಚಾನಲನ್ನ ಇಲ್ಲಿವರೆಗೆ ವೀಕ್ಷಣೆ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಮುಂದಿನ ಕ್ಲಾಸಲ್ಲಿ ಮತ್ತೆ ಒಂದಿಷ್ಟು ಹೊಸ ವಿಷಯಗಳನ್ನ ತಮ್ಮೊಂದಿಗೆ ಹಂಚಿಕೆ ಮಾಡ್ತೀನಿ. ಅದೇ ರೀತಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.